ಎಲ್ಲರಿಗೂ ಶುಭ ಮುಂಜಾನೆ. ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಇಂದಿನ ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮೊದಲನೆಯ ಘಟಕದಲ್ಲಿ ಬರುವಂಥ ಮೂರನೆಯ ಉಪಘಟಕ ವಿವಿಧತೆಯಲ್ಲಿ ಏಕತೆ ಎನ್ನುವಂಥದರ ಕುರಿತು ಚರ್ಚಿಸೋಣ. ಈ ಮೊದಲಿನ ಅವಧಿಯಲ್ಲಿ ಭಾರತೀಯ ಸಮಾಜದ ಲಕ್ಷಣಗಳ ಕುರಿತು, ಭಾರತೀಯ ಸಮಾಜದ ತಾತ್ವಿಕ ಆಧಾರಾಂಶಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತು ಭಾರತೀಯ ಸಮಾಜದ ಇನ್ನೊಂದು ಪರಿಕಲ್ಪನೆಯಾಗಿರುವಂಥ ವೈವಿಧ್ಯತೆಯಲ್ಲಿ ಏಕತೆಯ ಕುರಿತು ಚರ್ಚಿಸೋಣ. Dear students, good morning to all. First of all, I wish you World Environmental Day. In previous class, we discussed the futures of Indian society, philosophical base to Indian society, and the third one topic is unity in diversity. Today we will discuss about unity in diversity. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾಸ್ತಾವಿಕವಾಗಿ ನೋಡೋದಾದರೆ ಭಾರತವು ಏಕತೆ ಮತ್ತು ವೈವಿಧ್ಯತೆಗಳನ್ನೊಳಗೊಂಡ ಒಂದು ಬಹುವಿಧ ಸಮಾಜವಾಗಿದೆ. ಇದು ಸಾಂಸ್ಕೃತಿಕ ಬಹುರೂಪತೆಯನ್ನು ಒಪ್ಪಿಕೊಂಡಿದ್ದರೂ ಕೂಡ ಭಾರತದ ವೈವಿಧ್ಯಮಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಆದರ್ಶಗಳು ಐಕ್ಯತೆಗಳಿಗೆ ಅಡ್ಡಿಯಾಗಿಲ್ಲ. ಏಕತೆ ಎಂದರೆ ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸುತ್ತದೆ. ವಿಭಿನ್ನ ಸಂಸ್ಕೃತಿ, ಜನರು ಉನ್ನತ ಮಟ್ಟದ ಸಹಕಾರ, ಪರಸ್ಪರ ತಿಳುವಳಿಕೆ, ಸಮಾನ ಮೌಲ್ಯಗಳು, ಅನನ್ಯತೆ ಮತ್ತು ರಾಷ್ಟ್ರ ಪ್ರಜ್ಞೆಗಳ ಮೂಲಕ ಒಗ್ಗೂಡುವುದೇ ಏಕತೆಯಾಗಿದೆ. ಭಾರತೀಯ ಸಮಾಜದಲ್ಲಿ ಜನಸಮೂಹವೊಂದರಲ್ಲಿ ಭೌಗೋಳಿಕ, ಧಾರ್ಮಿಕ, ಭಾಷೆ, ಜನಾಂಗ ಇವೆಲ್ಲವುಗಳಲ್ಲಿ ವೈವಿಧ್ಯತೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತೀಯ ಸಮಾಜದ ರಚನೆ ಮತ್ತು ಸಾಂಸ್ಕೃತಿಕ ನಮೂನೆಯಲ್ಲಿ ಏಕತೆಯ ಜೊತೆಗೆ ವೈವಿಧ್ಯತೆಯೂ ಕಂಡುಬರುತ್ತದೆ. Dear students, India is a plural society. It had diversity and there is a unity. It accepts the cultural diversity, but it not affect the integrity ideals of the divergent social, economic and political aspect. Here unity implies oneness or a sense of we-ness. Here unity means when the people integrate through higher cooperation, mutual understanding, common values, identity and the sense of unity among the divergent
cultural people is called unity. Indian social structure and cultural pattern includes both unity as well as diversity. Dear students, the same here, diversity means when the differences found in the group of people, especially geographically, religion, language, and races, that is called diversity. ಹಾಗೆ ವಿವಿಧತೆ ಎಂದರೆ ಜನಸಮೂಹವೊಂದರಲ್ಲಿ ಭೌಗೋಳಿಕ, ಧಾರ್ಮಿಕ, ಭಾಷೆ, ಜನಾಂಗಗಳಲ್ಲಿ ಸಾಮೂಹಿಕವಾಗಿರುವಂಥ ವ್ಯತ್ಯಾಸಗಳು, ಭಿನ್ನತೆಗಳು ಕಂಡುಬಂದರೆ ನಾವು ಅದನ್ನು ವಿವಿಧತೆ ಅಂತ ಕರಿತೀವಿ. ಏಕತೆಯ ಜೊತೆಗೆ ವಿವಿಧತೆಯೂ ಕೂಡ ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣವಾಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ. ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣವಾಗಿರುವಂತಹ ವೈವಿಧ್ಯತೆಯನ್ನು ನೋಡೋದಾದರೆ, ವಿವಿಧತೆಯ ಗುಣಲಕ್ಷಣಗಳು ಏನು ಅಂತ. ಸೊ ಭಾರತದಲ್ಲಿ ವೈವಿಧ್ಯತೆಯ ಗುಣಲಕ್ಷಣಗಳೆಂದರೆ, ಒಂದು ಭೌಗೋಳಿಕ ವೈವಿಧ್ಯತೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಸಾಕಷ್ಟು ವೈವಿಧ್ಯತೆಗಳಿವೆ. ಭಾರತವು ವಿಶಾಲ ಪರ್ವತ ಶ್ರೇಣಿ, ದಟ್ಟ ಅರಣ್ಯಗಳು, ಅಸಂಖ್ಯಾತ ನದಿಗಳು, ಮರುಭೂಮಿ, ಹಿಮ ಪ್ರದೇಶ, ಸೊ ಇವೆಲ್ಲವುಗಳನ್ನು ಕೂಡ ಹೊಂದಿದೆ. ಭಾರತದಲ್ಲಿ ಮಾತ್ರ ವೈವಿಧ್ಯಮಯ ಪ್ರಾಂತಗಳು ವಿಭಿನ್ನ ಹವಾಮಾನ ಮತ್ತು ವಾತಾವರಣಗಳನ್ನು ಒಳಗೊಂಡಿವೆ. ಭಾರತವು ಬಹುದೊಡ್ಡ ದೇಶ. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಹಿಡಿದು ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಇದು ವಿಸ್ತರಣೆಗೊಂಡಿದೆ. ಇದರ ಭೌಗೋಳಿಕ ವ್ಯಾಪ್ತಿಯನ್ನು ನೋಡೋದಾದರೆ 32,87,263 ಚದುರ ಕಿಲೋಮೀಟರ್ ಇಡೀ ವ್ಯಾಪ್ತಿಯನ್ನು ನಮ್ಮ ದೇಶ ಹೊಂದಿದ. ಇದರಲ್ಲಿ ಉತ್ತರದಿಂದ 3,200 ಕಿಲೋಮೀಟರ್ಗಳನ್ನು ಉತ್ತರದಿಂದ ದಕ್ಷಿಣದವರೆಗೆ, ಉತ್ತರದಿಂದ ದಕ್ಷಿಣವರೆಗೆ ಇರುವ ಇದರ ವ್ಯಾಪ್ತಿ 3,200 ಕಿಲೋಮೀಟರ್. ಪೂರ್ವದಿಂದ ಪಶ್ಚಿಮದವರೆಗೆ ಇದರ ವ್ಯಾಪ್ತಿ 2,933 ಕಿಲೋಮೀಟರ್. ಸೊ ಇಷ್ಟು ಉದ್ದಗಲಗಳನ್ನು ನಮ್ಮ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕಾಣ್ತೀವಿ ಅಂತ. ಹಾಗೆ ಇದರ ಒಟ್ಟು ಗಡಿ ಪ್ರದೇಶ 15,200 ಕಿಲೋಮೀಟರ್ ಅಷ್ಟು ಗಡಿ ಪ್ರದೇಶ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಇಲ್ಲಿ 7,516 ಕಿಲೋಮೀಟರ್ ಅಷ್ಟು ಕರಾವಳಿ ಪ್ರದೇಶವನ್ನು ನಮ್ಮ ದೇಶ ಹೊಂದಿದೆ. ಅಷ್ಟೇ ಅಲ್ಲದೆ ಭಾರತೀಯ ಸಮಾಜದಲ್ಲಿ ಅಥವಾ ಭೌಗೋಳಿಕವಾಗಿರುವಂಥ ಇನ್ನಷ್ಟು ವ್ಯತ್ಯಾಸಗಳನ್ನು ನೋಡೋದಾದರೆ, ರಾಜಸ್ಥಾನದಂಥವುಗಳಲ್ಲಿ ಅತ್ಯಂತ ಭೂ ಉಷ್ಣತೆ ಇರುವಂಥದ್ದನ್ನು, ತಾಪಮಾನ ಇರುವಂಥದ್ದನ್ನು ಕಾಣ್ತೀವಿ. ಅಷ್ಟೇ ಶೀತ ಪ್ರದೇಶವನ್ನು ನಾವು ಹಿಮಾಲಯದಲ್ಲಿ ಕಾಣ್ತೀವಿ. ಕೆಲವೊಂದು ಪ್ರದೇಶಗಳು ಪ್ರತಿ ವರ್ಷಕ್ಕೆ 1,200 ಸೆಂಟಿಮೀಟರ್ನಷ್ಟು ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಪ್ರದೇಶಗಳು ಭಾರತದಲ್ಲಿವೆ. ಪ್ರತಿ ವರ್ಷಕ್ಕೆ 7.5 ಸೆಂಟಿಮೀಟರ್ನಷ್ಟು ಅತ್ಯಂತ ಕಡಿಮೆ ಮಳೆಯನ್ನು ಹೊಂದಿರುವಂಥ ಪ್ರದೇಶಗಳೂ ಕೂಡ ಭಾರತದಲ್ಲಿವೆ. ಹೀಗಾಗಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಹಾಗೆ ಅತಿ ಒಣ ಪ್ರದೇಶಗಳನ್ನು ಎರಡನ್ನೂ ಹೊಂದಿರುವಂಥ
ಒಂದು ಭೌಗೋಳಿಕ ಸ್ವರೂಪವನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಭಾರತದಲ್ಲಿ ಮರುಭೂಮಿಗಳು ಇದಾವ, ಫಲವತ್ತಾದ ಪ್ರದೇಶಗಳು ಇದಾವ, ಪರ್ವತ ಪ್ರದೇಶಗಳು ಇದಾವ, ಬಯಲು ಪ್ರದೇಶಗಳು ಇದಾವ. ಹೀಗಾಗಿ ಒಟ್ಟಾರೆ ಭೌಗೋಳಿಕವಾಗಿರುವಂಥ ವೈವಿಧ್ಯತೆಯೇ ಭಾರತೀಯ ಸಮಾಜದ ಒಂದು ವಿಶಿಷ್ಟ ಗುಣ, ವೈವಿಧ್ಯತೆಯ ಒಂದು ವಿಶಿಷ್ಟ ಲಕ್ಷಣವೂ ಹೌದು. Dear students, the first nature of diversity is that regional diversity. India has so many diversities in regional aspects or geographical aspects. India had a vast valley, deep forest, so many rivers, desert, iceland. So it had diversity almost all in geographical aspects. The climate also changed from one place to another place, or one region to another region. India is a big country which spread from North Himalayan trends to South Hindu Mahasagara. Its total scope or area is 32,87,263 square kilometer, and it spread from north to south distance. From north to south distance 3,200 kilometer, and from west to east to west it is 2,933 kilometer. It is a total geographical area of India, and it had 15,200 kilometer land frontier and 7,516 kilometer coastline. So these all are the some important measurements of our geographical area. And in India, the high temperature places are also here, just like Rajasthan, and the same heavy cold regions also found in India, like Himalaya. And some places get a 1200 centimeter rain per year, and it is the highest rainfall. And lowest rain also get some regions, they get 7.5 centimeter per year. It means in India or in world, some places have heavy rainfalls and some very low or lowest rain. Some get lowest rain. So geographically, India had some desert, fertile land, valleys, mountains, and plain areas. So these are the diversities of geographical areas of India. ಹಾಗೆ ಇನ್ನೊಂದು ಭಾರತದಲ್ಲಿರುವಂಥ ವೈವಿಧ್ಯತೆಯ ಲಕ್ಷಣ ಭಾಷಾ ವೈವಿಧ್ಯತೆ ಎನ್ನುವಂಥದ್ದು. ಭಾಷೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ. ಭಾರತೀಯ ಸಂವಿಧಾನವು ತನ್ನ 8ನೇ ಅನುಸೂಚಿಯಲ್ಲಿ ಇದುವರೆಗೆ ಸುಮಾರು 22 ಭಾಷೆಗಳನ್ನು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಅಧಿಕೃತವೆಂದು ಘೋಷಿಸಿವೆ. ಆ 22 ಭಾಷೆಗಳನ್ನು ನೋಡೋದಾದರೆ ಆಸಾಮಿ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ್, ಸಿಂಧಿ, ತಮಿಳು, ತೆಲುಗು, ಉರ್ದು, ಮಣಿಪುರಿ, ನೇಪಾಳಿ, ಕೊಂಕಣಿ, ಸಂತಾಲಿ, ಬೋಡೋ,
ಮೈಥಿಲಿ ಮತ್ತು ಡೋಗ್ರಿ. ಸೊ ಹೀಗೆ 22 ಭಾಷೆಗಳನ್ನು ಆಡಳಿತಾತ್ಮಕ ಭಾಷೆಗಳಂತ ಅಂದು ಸಂವಿಧಾನಾತ್ಮಕವಾಗಿ ಒಪ್ಪಿಕೊಂಡದ. ಸೊ ಒಂದು ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿರುವಂಥ ಮಾತನಾಡುವಂಥ ಭಾಷೆ ಅಥವಾ ಆಡು ಭಾಷೆ, ಲಿಪಿಯನ್ನು ಹೊಂದಿರುವಂಥವುಗಳು, ಲಿಪಿ ಇಲ್ಲದೇ ಇರುವಂಥ ಭಾಷೆಗಳು ಸುಮಾರು 1652 ಭಾಷೆಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ದ ಟೋಟಲ್ ಲ್ಯಾಂಗ್ವೇಜ್ ಆ್ಯಂಡ್ ಡೈಲೆಕ್ಟ್ಸ್. ಭಾರತದಲ್ಲಿ ಮಾತನಾಡುವ ಭಾಷೆಗಳು, ಆಡು ಭಾಷೆಗಳು ಒಟ್ಟಾರೆ ಎಷ್ಟಿದಾವೆ ಅಂದರೆ 1652 ಭಾಷೆಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಮಾತನಾಡುವಂಥ ಎಲ್ಲ ಭಾಷೆಗಳನ್ನು ನಾವು 5 ಭಾಷಾ ಕುಟುಂಬಗಳಾಗಿ ವಿಂಗಡಿಸಬಹುದು. ಉತ್ತರದಿಂದ ಹಿಡ್ಕೊಂಡು ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಇಡೀ ಭಾರತದಾದ್ಯಂತ ಮಾತನಾಡುವ ಭಾಷೆಗಳನ್ನು ನಾವು 5 ಭಾಷಾ ಕುಟುಂಬಗಳಾಗಿ ವಿಂಗಡಿಸಿದಾಗ ಮೊದಲನೇದು ಇಂಡೋ ಆರ್ಯನ್ ಭಾಷೆಗಳು ಅಂತ ಬರ್ತವೆ. ಇಂಡೋ ಆರ್ಯನ್ ಭಾಷೆಗಳಲ್ಲಿ ನಾವು ಉದಾಹರಣೆಯಾಗಿ ಸಂಸ್ಕೃತ, ಹಿಂದಿ, ಬೆಂಗಾಲಿ, ಗುಜರಾತಿ, ಓರಿಯನ್, ಪಂಜಾಬಿ ಇವುಗಳನ್ನು ಇಂಡೋ ಆರ್ಯನ್ ಭಾಷೆಗಳು ಅಂತ ಕರಿತೀವಿ. ಸುಮಾರು ಭಾರತೀಯ ಜನಸಮೂಹದ 3/4 ಜನರು ಈ ಇಂಡೋ ಆರ್ಯನ್ ಭಾಷೆಗಳನ್ನು ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಿಂದಿಯನ್ನು ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ಭಾರತದಲ್ಲಿರುವಂಥ ಎಲ್ಲರೂ ಕೂಡ ಹಿಂದಿ ಮಾತನಾಡುವಂಥದ್ದು. ಸೊ ಹಾಗಾಗಿ 3% ಜನ ಈ ಭಾಷೆಯನ್ನು ಮಾತನಾಡುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಎರಡನೇದು ದ್ರವಿಡಿಯನ್ ಭಾಷೆ. ಸೊ ದ್ರವಿಡಿಯನ್ ಭಾಷೆಗಳಲ್ಲಿ ತಮಿಳು, ಕನ್ನಡ, ತೆಲುಗು, ಮಲಯಾಳಂದಂಥ ದಕ್ಷಿಣ ಭಾರತದಲ್ಲಿ ಬರುವಂಥ ಕೆಲವೊಂದು ಭಾಷೆಗಳು ಈ ದ್ರವಿಡಿಯನ್ ಭಾಷೆಗಳಲ್ಲಿ ಸೇರ್ಪಡೆಗೊಳ್ತವೆ. ಇನ್ನು ಆಸ್ಟ್ರಿಕ್ ಭಾಷೆಗಳು ಅಂತ ಬರ್ತವೆ. ಹೆಚ್ಚು ಕಡಿಮೆ ಕೆಲವೊಂದು ಬುಡಕಟ್ಟು ಸಮುದಾಯಗಳಲ್ಲಿ ಮಾತನಾಡುವಂಥ ಭಾಷೆಗಳು ಈ ಆಸ್ಟ್ರಿಕ್ ಭಾಷೆಗಳಾಗಿದ್ದಾವೆ. ಮುಂಡಾರಿ, ಸಂತಾಲಿ, ಮೈಥಿಲಿ, ಡೋಗ್ರಿ ಮುಂತಾದವುಗಳನ್ನು ನಾವು ಆಸ್ಟ್ರಿಕ್ ಭಾಷೆಗಳು ಅಂತ ಕರಿತೀವಿ. ಹಾಗೆ ಇನ್ನೊಂದು ಟಿಬೆಟೋ ಬರ್ಮನ್ ಭಾಷೆಗಳು ಅಂತ ಬರ್ತಾವೆ. ಸೊ ಇವು ಕೂಡ ಹೆಚ್ಚು ಕಡಿಮೆ ಬುಡಕಟ್ಟು ಭಾಷೆಗಳೇ. ಟಿಬೆಟೋ ಬರ್ಮನ್ ಭಾಷೆಗಳು ಅಂತೇನು ಬರ್ತವೆ, ಇವು ಬುಡಕಟ್ಟು ಭಾಷೆಗಳೇ. ಹೆಚ್ಚು ಕಡಿಮೆ ಉತ್ತರ ಭಾರತದ ಈಶಾನ್ಯ ಭಾಗದಲ್ಲಿ ಬರುವಂಥ ರಾಜ್ಯಗಳಲ್ಲಿರುವಂಥ ಬುಡಕಟ್ಟು ಸಮುದಾಯಗಳು ಈ ಭಾಷೆಗಳನ್ನು ಮಾತಾಡ್ತಾರೆ. ಉದಾಹರಣೆಗೆ ಮಣಿಪುರಿ, ಬೋಡೋ, ಲಡಾಖಿ ಅಂತ ಭಾಷೆಗಳು ನಾವು ಟಿಬೆಟೋ ಬರ್ಮನ್ ಭಾಷೆಗಳು ಅಂತ ಕರಿತೀವಿ. ಹಾಗೆ 5ನೆಯ ಭಾಷಾ ವರ್ಗ ಯಾವುದು ಅಂತಂದರೆ ಯುರೋಪಿಯನ್ ಭಾಷೆಗಳು ಅಂತ. ಸೊ ಯುರೋಪಿಯನ್ ಭಾಷೆಗಳಂದರೆ ನಿಮ್ಗೆ ಗೊತ್ತಾಗ್ತದೆ ಬೇರೆ ದೇಶದ ಭಾಷೆಗಳು. ಇದರಲ್ಲಿ ಇಂಗ್ಲೀಷ್, ಪೋರ್ಚುಗೀಸ್ ಮತ್ತು ಫ್ರೆಂಚ್ ಭಾಷೆಗಳನ್ನು ನಾವು ಕಾಣ್ತೀವಿ. ಸೊ ಭಾರತದಲ್ಲಿ ಕೂಡ ಇಂಗ್ಲೀಷ್, ಪೋರ್ಚುಗೀಸ್, ಫ್ರೆಂಚ್ ಭಾಷೆಗಳನ್ನು ಮಾತನಾಡುವ ಜನ ಇದ್ದಾರೆ. ಹೆಚ್ಚು ಕಡಿಮೆ ನಾವು ಗೋವಾ ಮತ್ತು ಪಾಂಡಿಚೇರಿಗಳಲ್ಲಿ ಇವತ್ತಿಗೂ ಈ ಭಾಷೆಯನ್ನು ಮಾತನಾಡುವ ಜನರನ್ನು ನಾವು ಕಾಣ್ತೀವಿ. ಹೀಗಾಗಿ ಭಾರತವು ಭಾಷೆಯ ದೃಷ್ಟಿಯಿಂದಲೂ ಕೂಡ ಒಂದು ವೈವಿಧ್ಯತೆಯನ್ನು ಹೊಂದಿದೆ. ಅದಕ್ಕೆ ಭಾರತವನ್ನು ನಾವು ಭಾಷಾ ಸಂಗ್ರಹಾಲಯ ಅಂತಲೂ ಕೂಡ ಕರಿತೀವಿ. ಆ ದೃಷ್ಟಿಯಲ್ಲಿ ಭಾಷೆಯ ದೃಷ್ಟಿಯಿಂದಲೂ ಕೂಡ ನಾವು ಭಾರತ ವೈವಿಧ್ಯತೆಯ ರಾಷ್ಟ್ರ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ದಿ ಸೆಕೆಂಡ್ nature of diversity is linguistic diversity. So here the divergent language is also another one base to the diversity of India. Here Indian constitute in their 8th schedule, it declared constitutionally recognized languages are 22. For example, Assami, Bengali, Gujarati, Kannada, Telugu, Urdu, Konkani, Santhali, Punjabi, Samskrita, Tamilu, Manipuri. So this type of 22 languages are constitutionally and administrative languages. As for one research, linguistic research, it mentioned that in India 1652 total language and dialects are here. 1652 language and dialects are here.
So languages, they have script, and dialects, they are only used in talking or communication. They did not have any literature. So this type of total 1652 languages and dialects are here. What the people of India talk, the languages, we classified into 5 linguistic families. From north to south, east to west, what the people talk the language, we classified into 5 linguistic families. One is Indo-Aryan language. So Indo-Aryan language, for example, Sanskrit, Hindi, Marathi, Gujarati, Punjabi. So this type of languages called Indo-Aryan languages. In India, 3/4 of the total population of India, they talk Indo-Aryan languages. For example, Hindi. Maximum people talk or communicate in Hindi. It means in the 3/4 of the total population of India, they talk Indo-Aryan languages. The second one is Dravidian languages. So what the people talk in South India, they are called Dravidian language. For example, Tamilu, Kannada, Telugu, and Malayalam. And third one is the Aztec languages. So Aztec languages talked by tribals. For example, Mundari, Santali, Maithili, Dongri. These are the Aztec languages. And the fourth one, Tibeto-Burman languages. So maximum tribal community talk in what they talk the languages we called Tibeto-Burman languages. Especially North Indian or Eastern Indian states, they talk Tibeto-Burman languages. For example, Manipuri, Bodo, Ladakhi, they are the Tibeto-Burman languages. So this type of some language are talked by the Indian people. And fifth one is the European languages. So English, Portuguese, and French languages. So it is another one family which Indian people talk, and the European language. Especially this type of languages used in Goa and Pondicherry. Those who are living in Goa and Pondicherry, they talk in English, either Portuguese or French languages. So these all are the linguistic diversity what we found in Indian society. So we called India as a epitome of India as a museum of linguistic, and India as a museum of language. So it is one nature of Indian society, and it is a nature of diversity. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಧಾರ್ಮಿಕ ವೈವಿಧ್ಯತೆಯನ್ನು ನೋಡೋದಾದರೆ, ವೈವಿಧ್ಯತೆಯ ಇನ್ನೊಂದು ವಿಶಿಷ್ಟ ಗುಣ ಅದು ಧಾರ್ಮಿಕ ವೈವಿಧ್ಯತೆ ಅಂತ. ಭಾರತದಲ್ಲಿ 8 ಪ್ರಮುಖ ಧಾರ್ಮಿಕ ಸಮುದಾಯಗಳಿದಾವೆ. ಸೊ 8 ಪ್ರಮುಖ ಧಾರ್ಮಿಕ ಸಮುದಾಯಗಳು ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಾಗ್ತದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ್, ಜೊರೋಸ್ಟ್ರಿಯನ್ ಆ್ಯಂಡ್ ಯಹೂದಿಗಳು. ಸೊ ಇವುಗಳಲ್ಲಿ 2011 ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನ ಸಮುದಾಯದಲ್ಲಿ ಅವುಗಳ ಪ್ರತಿಶತವನ್ನು ನಾವು ಕಾಣ್ತೀವಿ ಅಂತ. ಸುಮಾರು ಹಿಂದೂಗಳು 82.7% ಇದ್ದರೆ ಹಿಂದೂ ಧರ್ಮವನ್ನು ಅನುಸರಿಸುವವರು, 11.8% ಮುಸ್ಲಿಂ ಧರ್ಮವನ್ನು ಅನುಸರಿಸುವವರಿದ್ದಾರೆ, 2.6% ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುವವರಿದ್ದಾರೆ, 2% ಸಿಖ್ ಧರ್ಮವನ್ನು, 0.7% ಬೌದ್ಧ ಧರ್ಮವನ್ನು, 0.4% ಜೈನ ಧರ್ಮವನ್ನು, 0.3% ಜೊರೋಸ್ಟ್ರಿಯನ್ ಧರ್ಮವನ್ನು, ಹಾಗೆ 0.1% ಜೇವ್ಸ್ ಅಥವಾ ಯಹೂದಿ ಧರ್ಮವನ್ನು ಅನುಸರಿಸುವಂಥ ಜನರನ್ನು ನಾವು ಭಾರತದಲ್ಲಿ ಕಾಣ್ತೀವಿ.
ಅಂದರೆ ಭಾರತದಲ್ಲಿ ಒಂದೇ ಧರ್ಮವನ್ನು ಅನುಸರಿಸುವಂಥ ಜನರಿಲ್ಲ, ವೈವಿಧ್ಯಮಯ ಧರ್ಮದ ತತ್ವಗಳನ್ನು ಅನುಸರಿಸುವ ಜನರಿರುವಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಭಾರತವು ಧಾರ್ಮಿಕವಾಗಿಯೂ ಕೂಡ ವೈವಿಧ್ಯತೆಯನ್ನು ಹೊಂದಿದ. ಹಾಗೆ ಪ್ರತಿಯೊಂದು ಧರ್ಮವೂ ಕೂಡ ಅದರದೇ ಆಗಿರುವಂಥ ಉಪ ಪಂಥಗಳನ್ನು ಅಥವಾ ಪಂಗಡಗಳನ್ನು ಕೂಡ ಹೊಂದಿರುವಂಥದ್ದನ್ನು, ಧಾರ್ಮಿಕ ಗ್ರಂಥಗಳನ್ನು ಹೊಂದಿರುವಂಥದ್ದನ್ನು, ಪ್ರವಾದಿಗಳನ್ನು ಹೊಂದಿರುವಂಥದ್ದನ್ನು, ಹಾಗೆ ಪವಿತ್ರ ಸ್ಥಳಗಳನ್ನು ಹೊಂದಿರುವಂಥದ್ದನ್ನು, ಇವೆಲ್ಲದರಲ್ಲಿಯೂ ಕೂಡ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ ಅಂತ. ಉದಾಹರಣೆಗೆ ಹಿಂದೂ ಧರ್ಮವನ್ನೇ ತೆಗೆದುಕೊಂಡರೆ ನಾವು ಹಿಂದೂ ಧರ್ಮದಲ್ಲಿ ಶೈವರು, ವೈಷ್ಣವರು ಮತ್ತು ಶಾಕ್ತರು ಅಂತ 3 ಪಂಥದವರಿರುವಂಥದ್ದನ್ನು ನಾವು ಕಾಣ್ತೀವಿ. ಈ 3 ಪಂಥಗಳು ಕೂಡ ತಮ್ಮದೇ ಆಗಿರುವಂಥ ವಿಶಿಷ್ಟ ಮತಾಚರಣೆಗಳನ್ನು, ಆಚರಣೆಗಳನ್ನು, ಪೂಜಾರಾಧನೆಗಳನ್ನು, ನಂಬಿಕೆಗಳನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ ಅಂತ. ಹಾಗೆ ನಾವು ಇಸ್ಲಾಂ ಧರ್ಮಕ್ಕೆ ಬಂದರೆ ಅಲ್ಲಿ ಸುನ್ನಿ ಮತ್ತು ಶಿಯಾ ಅನ್ನುವಂಥ 2 ಪಂಥಗಳಿದಾವೆ. ಹಾಗೆ ಅಲ್ಲಿ ಅದರದೇ ಆಗಿರುವಂಥ ಪವಿತ್ರ ಗ್ರಂಥಗಳನ್ನು, ಪವಿತ್ರ ಸ್ಥಳಗಳನ್ನು ಕೂಡ ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಕ್ರಿಶ್ಚಿಯನ್ರಲ್ಲಿ ಬಂದರೆ ಪ್ರೊಟೆಸ್ಟೆಂಟ್ ಆ್ಯಂಡ್ ಕ್ಯಾಥೋಲಿಕ್ ಅನ್ನುವಂಥ 2 ಪಂಥಗಳಿದಾವೆ. ಸೊ ಅದರದ್ದೇ ಆಗಿರುವಂಥ ಒಂದು ಪವಿತ್ರ ಗ್ರಂಥ ಸ್ಥಳಗಳನ್ನು ಹೊಂದಿರುವಂಥದ್ದು. ಬೌದ್ಧ ಧರ್ಮಕ್ಕೆ ಬಂದರೆ ಮಹಾಯಾನ ಮತ್ತು ಹೀನಾಯಾನ ಅಂತ 2 ಪಂಥಗಳಿದಾವೆ. ಜೈನ ಧರ್ಮಕ್ಕೆ ಬಂದರೆ ದಿಗಂಬರ ಮತ್ತು ಶ್ವೇತಾಂಬರ ಅನ್ನುವಂಥ 2 ಉಪ ಪಂಗಡಗಳಿದಾವೆ. ಹೀಗಾಗಿ ನಾವು ಈ ಥರ ಎಷ್ಟೋ ಒಂದು ವೈವಿಧ್ಯತೆಗಳನ್ನು ಪ್ರತಿಯೊಂದು ಧರ್ಮಗಳಲ್ಲಿಯೂ ಕೂಡ ಅದರ ಉಪ ಪಂಥಗಳಲ್ಲಿರುವಂಥ ವಿವಿಧ ಮತಾಚರಣೆಗಳಲ್ಲಿರುವಂಥ ವೈವಿಧ್ಯತೆಗಳನ್ನು ಕಾಣ್ತೀವಿ. ಹಾಗಾಗಿ ಧಾರ್ಮಿಕ ದೃಷ್ಟಿಯಿಂದಲೂ ಕೂಡ ಭಾರತ ಒಂದು ವೈವಿಧ್ಯತೆಯನ್ನು ಹೊಂದದ, ಅದು ಅದರ ವಿಶಿಷ್ಟ ಗುಣವೂ ಕೂಡ ಆಗಿದೆ. ಡಿಯರ್ ಸ್ಟೂಡೆಂಟ್ಸ್, another one nature of diversity is religious diversity. So in India, the total population belongs to 8 major religions. So some are belongs to Hindu, Muslim, Christian, Sikh, Buddha, Jain, Zoroastrian and Jews. As for the 2011 census, the total people what they're practicing or following religion, here 82.7% the people belongs to Hindu, 11.8% to Muslim, 2.6% to Christianity, 2% belongs to Sikhs, 0.7% belongs to Buddhism, 0.4% belongs to Jainism, 0.3% belongs to Zoroastrian, and 0.1% people belongs to Jews. It means they worship their own different religions. And in India, every religion has its own holy scripts, sects and subdivisions, and they have their own separate rituals, worships and beliefs. For example, in Hinduism there are 3 sects: Shaivas, Vaishnavas and Shaktas. Hinduism has its own holy works, Ramayana, Mahabharata, Bhagavad Gita and some holy places. The Muslims also have 2 sects, Sunni and Shia. They also has its own holy work and holy places. Christianity, it had 2 sects, Protestant and Catholic. Buddhism also had 2 sects, Mahayana and Hinayana, and Jainism also had 2 sects, Digambara and Shvetambara. So it means in the total population of India, they are not belongs to a single religion, they are following different religions and subsects. So it means India religiously also a divergent country or divergent society. Dear students, remaining characters we will discuss in next class.
Thank you.